ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗಂತೂ ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ತನ್ವಿ ಊಟ ಮಾಡಿಸ್ತಾ ಇರೋದಕ್ಕೆ ಇಷ್ಟ ಬಂದು ಬೈತಾ ಇರ್ತಾಳೆ. ಏನು ನಿನ್ನ ಭಿಕ್ಷುಕಂತರ ಹೊರಗಡೆನೆ ಕೂರಿಸ್ಬಿಟ್ಟು ಅವರು ಒಳಗಡೆ ಆರಾಮಾಗಿದ್ದಾರೆ, ಅವರನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ? ನಾನಂತೂ ಸುಮ್ಮನೆ ಬಿಡೋದಿಲ್ಲ ಕಣೋ. ನಿನ್ಗೆ ಯಾಕೋ ಬೇಕು ಇದೆಲ್ಲ? ಏನು ಮೋಡಿ ಮಾಡಿದ್ದಾಳೆ ನಿನಗೆ? ಯಾವಾಗಲೂ ನೀನು ಭಾಗ್ಯ ಭಾಗ್ಯ ಅಂತ ಹೇಳಿ ಕೋಪ ಮಾಡ್ಕೋತಾ ಇದೆಯಾ? ಅವಳ ಹೆಸರು ಕೇಳಿದ್ರೆ ನಿನ್ಗೆ ಆಗ್ತಾ ಇರಲಿಲ್ಲ, ಈಗ ನೋಡಿದ್ರೆ ಅವಳ ಹೆಸರು ಜಪ ಮಾಡ್ಕೊಂಡು ಬಂದು ಅವಳ ಮನೆ ಮುಂದೆ ಕೂತಿದ್ಯಾ. ಏನಾಗಿದೆ ತಾಂಡವ್ ನಿನಗೆ? ಬಾ ಹೋಗೋಣ ಅಂತ ಹೇಳಿದಾಗ, ನೋಡು ಶ್ರೇಷ್ಠ, ನಾನು ಎಲ್ಗೂ ಬರೋದಿಲ್ಲ, ಸುಮ್ಮನೆ ಬಂದು ಇಲ್ಲಿ ಸೀನ್ ಕ್ರಿಯೇಟ್ ಮಾಡಿಬಿಡ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗು ಅಂತ ಹೇಳಿದಾಗ, ಹೋಗ್ತೀನಾ ಆಂಟಿ, ಸುಮ್ಮನೆ ಇಲ್ಲೆಲ್ಲ ಜಗಳ ಮಾಡೋದಕ್ಕೆ ಬರಬೇಡಿ, ಪಪ್ಪ ಎಲ್ಲ ಇರ್ತಾರೆ, ನೀವು ಹೋಗಿ. ಏಯ್ ಸುಮ್ಮನೆ ಕೂತ್ಕೊಳ್ಳೆ ನೀನು. ನಿಮ್ಮ ಅಮ್ಮ ಇಷ್ಟೆಲ್ಲ ನಾಟಕ ಮಾಡಿ ನನ್ನ ಜೀವನ ಹಾಳು ಮಾಡ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನಿರ್ತೀನಿ ಅಂತ ಅಂದ್ಕೊಂಡಿದ್ಯಾ? ಇಷ್ಟೆಲ್ಲ ಮೋಸ ಮಾಡಿರೋ ನಿನಗೆ ಅವಳೇ ಹೆಚ್ಚಾಗೋದ್ಲೇನೋ? ಇರು ಮಾಡ್ತೀನಿ. ಹೇಯ್ ಭಾಗ್ಯ ಭಾಗ್ಯ ಹೊರ್ಗಡೆ ಬಾರೆ ಅಂತ ಹೇಳಿ ಕೂಗ್ತಾ ಇರ್ತಾಳೆ. ನನ್ನ ಗಂಡನ ಹೊರಗಡೆ ಬಿಸಿಲಲ್ಲಿ ಮಳೆನಲ್ಲಿ ಎಲ್ಲ ನೆನ್ಕೊಂಡು ಬಿದ್ದಿರಲಿ ಅಂತ ಹೇಳಿ ಬಿಟ್ಬಿಟ್ಟು ನೀವು ಹೊರಗಡೆ ಇದ್ದೀರಾ. ನನ್ನ ಗಂಡನೇನು ಭಿಕ್ಷುಕ ಅಂತ ಅಂದ್ಕೊಂಡಿದ್ಯಾ? ಬಾರೆ ಹೊರಗಡೆ. ಏಯ್ ಭಾಗ್ಯ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ ಏನು ಬೇಡ ಅತ್ತೆ, ಸುಮ್ಮನೆ ಬಿಟ್ಬಿಡಿ ಅಂತ ಹೇಳಿದಾಗ, ಏನೋ ಸುಮ್ಮನೆ ಬಿಟ್ಬಿಡೋದಾ? ಕಾಲು ಕಿರ್ಕೊಂಡು ಜಗಳಕ್ಕೆ ಬಂದಿರೋಳು ಅವಳು, ಸುಮ್ಮನೆ ಬಿಡೋ ಮಾತೇ ಇಲ್ಲ ಅತ್ತೆ, ಅದೆಲ್ಲ ಏನು ಬೇಡ ಅತ್ತೆ ಅಂತ ಹೇಳಿದಾಗ ಅವ್ರ ಮಾವ ಅಲ್ಲಿಂದ ಹೊರಟ್ಬಿಡ್ತಾರೆ. ನೋಡೋದಕ್ಕೆ ಏನು ಗಲಾಟೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರಿಂದ ಕುಸುಮನ ಬರ್ತಾ ಇರ್ತಾರೆ. ಅದಾದಮೇಲೆ ಸುನಂದ ಒಳಗಡೆಯಿಂದ, ಈ ಮನೆ ಹಾಳಿ ಇಲ್ಲಿಗೆ ಬಂದಿದ್ದಾಳ, ಇಲ್ಲಿ ಇನ್ನೇನು ದೊಡ್ಡ ರಾಮಾಯಣ ಮಾಡ್ತಾಳೆ ಏನೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ನನ್ನ ಗಂಡನ ಹೊರಗಡೆ ಇಲ್ಲಿ ಬಿಸಿಲಲ್ಲಿ ಚಳಿನಲ್ಲಿ ನೆನ್ಕೊಂಡು ಬಿದ್ದಿರಲಿ ಅಂತ ಹೇಳಿ ಒಂದು ಬೆಡ್ಶೀಟ್ ಕೊಡದೆ, ಒಂದು ತೊಟ್ಟು ನೀರನ್ನು ಕೊಡದೆ ಹೊರಗಡೆ ಬಿಟ್ಬಿಟ್ಟು ನೀವು ಆರಾಮಾಗಿದ್ದೀರಾ, ಏನೇ ಮಾಡಿದ್ಯಾ ಮೋಡಿ ಒಳಗೆ ಅಂತ ಹೇಳಿದಾಗ ಭಾಗ್ಯ ಏನು ಮಾತಾಡ್ತಿಲ್ಲ, ಸುಮ್ಮನೆ ನಿಂತಿರ್ತಾಳೆ. ಓಹೋ ಏನಮ್ಮ, ನಿನ್ನ ಗಂಡನ ನಾವು ಇಲ್ಲಿ ಕರ್ಕೊಂಡು ಬಂದು ಇಟ್ಕೊಂಡಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ನಮಗೇನು ಅಂತ ಕರ್ಮ ಬಂದಿಲ್ಲಮ್ಮ, ಅದಕ್ಕೆ ನನ್ನ ಗಂಡನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಇಲ್ಲಿ ಯಾರು ಕೈ ಹಿಡಿದು ನಿಲ್ಲಿಸ್ತಾ ಇಲ್ಲಮ್ಮ, ಕರ್ಕೊಂಡೋಗು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಕುಸುಮ. ಕರ್ಕೊಂಡು ಹೋಗ್ತೀನಿ, ಹಾಗೆಲ್ಲ ನಾನು ಸುಮ್ಮನೆ ಹೋಗೋದಕ್ಕೆ ಬಂದಿಲ್ಲ ಅಂತ ಹೇಳಿದಾಗ, ತಂಡವ್ ಏನೋ ನೋಡ್ಕೊಂಡು ನಿಂತಿದ್ಯಾ, ನಡಿಯೋ ಅಂತ ಹೇಳಿದಾಗ, ಆಂಟಿ ನಮ್ಮ ಪಪ್ಪ ಎಲ್ಲಿಗೂ ಬರೋದಿಲ್ಲ, ನೀವೆಲ್ಲೋ ಅವರನ್ನು ಕರ್ಕೊಂಡು ಹೋಗೋಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಏನೇ ಅಂದ್ಕೊಂಡಿದ್ಯಾ, ಇಷ್ಟು ದಿನ ನೀನು ಮಾಡಿರೋ ಸಾಲದು ಅಂತ ಇವಾಗ ನಿನ್ನ ಮಗಳನ್ನ ಮುಂದೆ ಬಿಟ್ಟಿದ್ಯಾ ಅಂತ ಹೇಳ್ತಾಳೆ. ಭಾಗ್ಯನ ಕೋಪ ಬರ್ತಾ ಇರುತ್ತೆ. ಏನೇ ಅಂದ್ಕೊಂಡ್ಬಿಟ್ಟಿದ್ದೀರಾ? ನನ್ನ ಜೀವನ ಎಲ್ಲನೂ ಹಾಳು ಮಾಡಿಬಿಟ್ಟು ಈಗ ಡೈವರ್ಸ್ ಆಗಿರೋ ಗಂಡನ್ನ ನೀನು ಬುಟ್ಟಿಗೆ ಹಾಕೋಬೇಕು ಅಂತ ಅಂದ್ಕೊಂಡಿದ್ಯಾ? ಶ್ರೇಷ್ಠ ಬೇಡ ನೋಡು, ಭಾಗ್ಯನ ಬಗ್ಗೆ ಏನು ಮಾತಾಡಬೇಡ, ಸುಮ್ಮನೆ ಕೋಪ ಬರಿಸ್ಬೇಡ, ಸುಮ್ಮನೆ ಇಲ್ಲಿಂದ ಸೀನ್ ಕ್ರಿಯೇಟ್ ಮಾಡಿದೆ ಹೊರಟೋಗು ಅಂತ ಹೇಳಿದಾಗ, ಏನು ನಾವು ಇಬ್ಬರು ಎಷ್ಟು ಖುಷಿಯಾಗಿದ್ವಿ, ನೀನು ಅವಳಿಗೆ ಲೀಗಲಾಗಿ ಡೈವರ್ಸ್ ಕೊಟ್ಟಿದ್ಯಾ, ಹಾಗಿದ್ಮೇಲೆ ಆ ಸಂಸಾರನ ಪ್ಯಾಚಪ್ ಮಾಡ್ಕೊಂಡು ನನ್ನ ಜೀವನನ ಹಾಳು ಮಾಡೋದಕ್ಕೆ ಬಂದಿರೋಳು ಇವಳು ಅಂತ ಹೇಳಿದಾಗ, ನೋಡು ಇಷ್ಟು ದಿನದವರೆಗೂ ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲನೂ ತೆಗೆದಿರೋದು ಸಾಕಾಗಿಲ್ವ ನಿನಗೆ? ಇಲ್ಲಿ ಮೊದಲೇ ಬೆಂಕಿ ಹತ್ಕೊಂಡು ಉರಿತಾ ಇದೆ, ಇದರಲ್ಲಿ ನೀನು ಬಂದು ತುಪ್ಪ ಸುರಿಯೋದಕ್ಕೆ ಬರಬೇಡ ಅಂತ ಹೇಳಿದಾಗ, ನಾನು ತುಪ್ಪ ಸುರಿತಾ ಇದ್ದೀನ? ನನ್ನ ಸಂಸಾರ ಹಾಳು ಮಾಡಿಬಿಟ್ಟು ನಿನ್ನ ಮಗಳ ಜೀವನನ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಲ್ವಾ? ಈಗ ಯಾರ್ಯಾರು ನ್ಯಾಯಕ್ಕೆ ಬರ್ತಾರೆ ಬರಲಿ ನೋಡ್ತೀನಿ. ನೋಡ್ರಪ್ಪ ನೋಡಿ, ನನ್ನ ಸಂಸಾರನ ಹಾಳು ಮಾಡಿ ಇವಳು ಗಂಡನ ಕರ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದಾಳೆ. ಇವಳು ಕೋರ್ಟಲ್ಲಿ ಡೈವರ್ಸ್ ತೊಗೊಂಡಿದ್ಮೇಲೆ ಇವ್ಳಿಗೂ ಏನು ಸಂಬಂಧನೂ ಇಲ್ಲ. ನನ್ನ ಗಂಡ ನನ್ನ ಜೊತೆ ಖುಷಿಯಾಗಿದ್ದರೆ ಅದನ್ನೆಲ್ಲ ನೋಡಿ ಸಹಿಸ್ಕೊಳ್ಳೋದಕ್ಕಾಗದೆ ಇವಾಗ ಇವಳು ನನ್ನ ಗಂಡನಲ್ಲಿ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಪ್ಪಪ್ಪ ಭಾಗ್ಯನೂ ಬೇಜಾರಾಗ್ತಾ ಇರುತ್ತೆ. ಅಬ್ಬಬ್ಬಬ್ಬ ಏನು ನಾಟಕ ಮಾಡ್ತಾ ಇದ್ದೀರಾ ಗಂಡ ಹೆಂಡತಿ ಇಬ್ಬರು, ನಿಮ್ಮ ನಾಟಕ ಮುಗ್ದಿದ್ರೆ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಕರ್ಕೊಂಡು ಹೋಗ್ತೀನಿ, ಇದೇನು ಪ್ಯಾಲೇಸ ನಿಮ್ಮ ಮನೆ ಮುಂದೆ ನಿಂತ್ಕೊಂಡಿರೋದಕ್ಕೆ, ತಂಡ ಒಬ್ಬರು ಹೋಗೋಣ ಅಂತ ಹೇಳಿದಾಗ, ನೋಡು ಶಿಷ್ಟ, ನಾನು ಎಲ್ಗೂ ಬರೋದಿಲ್ಲ, ನಾನು ಮಾಡಿರೋ ತಪ್ಪಿಗೆ ನಾನು ಕರ್ಮ ಅನುಭವಿಸ್ತಾ ಇದ್ದೀನಿ, ಪ್ರಾಯಶ್ಚಿತ್ತ ಪಡ್ಕೋಬೇಕು. ಏನು ಕರ್ಮ ಪ್ರಾಯಶ್ಚಿತ್ತ ಅಂತ ಎಲ್ಲ ಮಾತಾಡ್ತಾ ಇದೆಯಾ? ಮೊದಲು ಆ ಭಾಗ್ಯನ ಮುಖ ನೆನಪಿಸ್ಕೊಂಡ್ರೆ ಹೆಸರು ಕೇಳಿದ್ರೇ ಉರ್ದು ಬೀಳ್ತಾ ಇದ್ದೆ, ಇವಾಗ ನೋಡಿದ್ರೆ ಅವಳಿಂದ ಇಲ್ಲಿಗೆ ಬಂದು ನಿಂತಿದ್ಯಾ ಅಂತ ಹೇಳಿದಾಗ, ಹೌದು ಕಣೆ ಹೌದು, ಅದೆಲ್ಲ ಆಗಿದ್ದಕ್ಕೆ ಕಾರಣ ನೀನು, ನನ್ನ ಸಂಸಾರ ಹಾಳು ಮಾಡಿಬಿಟ್ಟು ನೀನು ಇಲ್ಲಿಗೆ ತಂದಿದ್ದಾಳೆ, ಇದು ಕಾರಣ ನಾನು ಅಂತ ಹೇಳ್ತಾ ಇದೀಯಾ? ಚೆನ್ನಾಗಿರೋ ಸಂಸಾರನ ನಾನು ಕಟ್ಕೊಂಡಿರೋ ಹೆಂಡ್ತಿನ ಬೀದಿಗೆ ತಂದು ನನ್ನ ಮಕ್ಕಳನ್ನ ಬೀದಿಗೆ ಬಿಟ್ಟಿದ್ದು ನಿನ್ನ ಮಾತು ಕೇಳ್ಕೊಂಡು ಇನ್ನೂ ಅದನ್ನೆಲ್ಲ ನಡ್ಸ್ಕೊಂಡು ಹೋಗ್ತೀನಿ ಅಂತ ಅನ್ಕೋಬೇಡ ಶ್ರೇಷ್ಠ ಅಂತ ಹೇಳಿದಾಗ, ನಾನು ನಿನಗೋಸ್ಕರ ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀನಿ ಕಣೋ ಅಂತ ಹೇಳಿದಾಗ, ನೀನು ನಿನಗೋಸ್ಕರ ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ಬೋದು, ಆದರೆ ಭಾಗ್ಯ ಯಾವ ತಪ್ಪನ್ನು ಮಾಡ್ದೇನೆ ನಮ್ಮ ಅಪ್ಪ ಅಮ್ಮನ ಸಾಕ್ತಾ ಇದ್ದಾಳೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಇದಕ್ಕೆಲ್ಲ ಇವಳು ಏನೋ ವಶೀಕರಣ ಮಾಡಿಸ್ಕೊಂಡು ಬಂದು ನಿಂತಿದ್ದಾಳೆ ಅನ್ಸುತ್ತೆ ಅಂತ ಹೇಳಿ ಹೇಳಿದಾಗ ಎಲ್ಲರೂ ಕೋಪ ಮಾಡ್ಕೋತಾ ಇರ್ತಾರೆ. ಈ ಕಡೆ ನೋಡಿದ್ರೆ ಅದೇ ಆಫೀಸಿಗೆ ಹೋಗ್ತಾ ಇರ್ತಾನೆ. ಕನಿಕಾ, ಬ್ರೋ ಪಪ್ಪ ನಿನಗೆ ಫೋರ್ಸ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಬೇಜಾರಾಯ್ತಾ ಅಂತ ಹೇಳಿದಾಗ, ನಿಜವಾಗ್ಲೂ ಬೇಜಾರಾಯಿತು, ಆದರೆ ಅಪ್ಪ ನಾನು ಕೇಳಿರೋ ಎಲ್ಲ ಮಾತಿಗೂ ಕೂಡ ಇಲ್ಲ ಅಂತಲೇ ನನಗೆಲ್ಲನೂ ಸರಿಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಈಗ ಅವ್ರು ಹೇಳಿರೋ ಒಂದೇ ಮಾತನ್ನು ನಡೆಸ್ಕೊಟ್ಟಿಲ್ಲ ಅಂತಂದರೆ ತಪ್ಪಾಗ್ಬಿಡುತ್ತಲ್ವಾ ಕನಿಕಾ, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ ಬ್ರೋ, ಅಪ್ಪ ಫೋರ್ಸ್ ಮಾಡಿದ್ರು ಅಂತ ಹೇಳಿಬಿಟ್ಟು ನೀನೇನು ಬರೋದು ಬೇಕಾಗಿಲ್ಲ, ನಾನು ಅಡ್ಜಸ್ಟ್ ಮಾಡ್ಕೋತೀನಿ, ನಾನೆಲ್ಲ ಕಮಿಟ್ಮೆಂಟು ನೋಡ್ಕೋತೀನಿ, ನೀನು ಬೇಕಿದ್ರೆ ಹೋಗ್ಬೋದು ಅಂತ ಹೇಳಿದಾಗ, ಇಲ್ಲ ಅಪ್ಪ ಹೇಳಿದ್ದಾರೆ ಅಂತ ಅಂದಮೇಲೆ ಆ ಮಾತನ್ನು ನಾನು ನಡೆಸ್ಕೊಡ್ಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಏನಾಗಿದೆ ಈ ಅಪ್ಪಂಗೆ, ಒಳ್ಳೆ ಹೇಗೋಪ್ಪ ಅಣ್ಣ ಇದಕ್ಕೆಲ್ಲ ಬರೋದಿಲ್ಲ, ನಾನೇ ಎಲ್ಲದನ್ನು ನೋಡ್ಕೋಬೋದು ಅಂತ ಅಂದ್ಕೊಂಡಿದ್ದೆ, ಏನಾದರೂ ಅಣ್ಣ ನಾನೇ ಟೇಕ್ ಓವರ್ ಮಾಡ್ತೀನಿ ಅಂತ ಅಂದ್ಬಿಟ್ರೆ
ಬಾ ಈ ಫೀಲಿಂಗಲ್ಲೇ ನಾನು ಇಷ್ಟು ಟೆನ್ಷನ್ ಮಾಡ್ಕೋಬೇಕು ಅಂತ ಹೇಳಿ ಬೈಕೋತಾ ಇರ್ತಾಳೆ. ಆಗ ಏನಾಯಿತು ಕನಿಕಾ, ಯಾಕೆ ಅಂತ ಹೇಳಿದಾಗ, ಹಾಗೆಲ್ಲ ಏನೂ ಇಲ್ಲ ಬ್ರೋ, ಟೆಂಡರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಹೌದು, ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ, ಕೋಟಾ, ಆಫೀಸಿಗೆ ಹೋಗಿ ನೋಡಬೇಕು. ವಾಟ್, ಇವತ್ತೇ ಟೆಂಡರ್ ಮೀಟಿಂಗ್ ಇಟ್ಕೊಂಡು ಆಫೀಸಿಗೆ ಹೋಗಿ ನೋಡಬೇಕು ಅಂತ ಹೇಳ್ತಾ ಇದ್ರೆ ಹೇಗೆ ಕನಿಕಾ? ನಾವು ಎಷ್ಟು ಕೋಟ್ ಮಾಡ್ತಾ ಇದ್ವಿ, ನಮ್ಮ ಅಪೋಸಿಟ್ ಅವರೆಲ್ಲ ಎಷ್ಟು ಕೋಟ್ ಮಾಡ್ತಾ ಇದ್ದಾರೆ, ಎಲ್ಲ ತಿಳ್ಕೊಂಡು ತಾನೇ ಕೋಟಿಂಗ್ ಮೀಟಿಂಗ್ ಹೋಗಬೇಕು ಅಂತ ಹೇಳಿದಾಗ, ಸಾರಿ ಬ್ರೋ, ಗೊತ್ತಾಗಲಿಲ್ಲ, ನೆಕ್ಸ್ಟಿಂದ ಹಾಗೆ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಬಿಡು, ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ವಾ, ನಾನೆಲ್ಲನೂ ನೋಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಛೇ ಬ್ರೋ, ಬರದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಆರಾಮಾಗಿ ಎಲ್ಲನೂ ಕೂಡ ಕಂಪ್ನಿನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಆದರೆ ಇವಾಗಿನ ಪರಿಸ್ಥಿತಿ, ಅಪ್ಪ ಇದಕ್ಕೆಲ್ಲ ಕಾರಣ ಮೇನ್ ಅಪ್ಪನೇ ಅಂತ ಹೇಳಿ ಬೈಕೋತಾ ಇರ್ತಾಳೆ. ಬ್ರೋ, ನಿನಗೆ ಆಫೀಸ್ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾ ಇದ್ದೆ, ಅದೇ ಈಗ ಇಂಟ್ರೆಸ್ಟ್ ಬಂದುಬಿಡ್ತಾ ಅಂತ ಹೇಳಿದಾಗ, ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ನನಗೆ ಬೇರೆ ಕೆಲಸನೇ ಇದೆ. ಆದರೆ ಇದಕ್ಕೆಲ್ಲ ಕಾರಣ ಭಾಗ್ಯ. ಅವ್ಳಿಗೆ ನಿಮ್ಗೆ ಏನು ಜೀವನದಲ್ಲಿ ಇಷ್ಟ ಆಗುತ್ತೆ ಅದನ್ನೇ ಮಾಡಬೇಕು, ಅದ್ರ ಜೊತೆನೇ ಬದುಕಬೇಕು ಅಂತ ಹೇಳಿ ನನಗೆ ಹೇಳ್ಕೊಟ್ಟಿದ್ದೆ ಭಾಗ್ಯ ಅಂತ ಹೇಳಿದಾಗ, ಈ ಭಾಗ್ಯ ದರಿದ್ರ. ಆದರೆ ನನಗೆ ಮಾತ್ರ ಒಳ್ಳೇದು ಮಾಡಿರೋದು ಅಂತ ಅಂದರೆ, ಅಣ್ಣನಿಗೆ ಈ ಆಫೀಸ್ ಚಿಂತೆನ ಬಿಟ್ಟು ನೀನು ಪರ್ಸ್ನಲ್ ಲೈಫ್ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿರೋದು, ಇದರಿಂದ ಮಾತ್ರ ನನಗೆ ಒಳ್ಳೇದು ಮಾಡಿದ್ದಾಳೆ ಅಂತ ಹೇಳಿ ಅನ್ಕೋತಾ ಇರ್ತಾಳೆ. ಈ ಕಡೆ ಕಿಶನ್ ನೋಡಿದ್ರೆ, ಅಣ್ಣ ಈಗ ಮದುವೆ ಮಾಡ್ಕೊಳ್ಳೋದಕ್ಕೆ ಅಂತ ಒಪ್ಕೊಂಡಿದ್ದಾನೆ, ಅದು ಖುಷಿನೇ ಇದೆ. ಆದರೆ ಭಾಗ್ಯ ಅಕ್ಕನ ಮದುವೆ ಮಾಡ್ಕೊಂಡಿರೋದಕ್ಕೆ ಒಪ್ಕೋತಾ ಇದ್ದಾನಲ್ಲ, ಅದು ತುಂಬಾ ಟೆನ್ಷನ್ ಆಗ್ತಾ ಇದೆ. ಭಾಗ್ಯ ಅಕ್ಕನಿಗೆ ಯಾವ ಪರಿಸ್ಥಿತಿನಲ್ಲಿದ್ದಾರೆ, ಆದರೆ ಈ ಸಮಾಜ ಇದನ್ನೆಲ್ಲ ಒಪ್ಕೊಳ್ಳುತ್ತಾ ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾ ಇರ್ತಾನೆ. ಅದೇ ಟೈಮಿಗೆ ಪೂಜೆ ಬರ್ತಾಳೆ. ಯಾಕೋ ಏನಾಯಿತು ಕಿಶನ್, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಹೇಳಿದಾಗ, ಅದು ಏನಿಲ್ಲ ಅಂತ ಹೇಳಿದಾಗ, ನೋಡು ಅದೇನಾಯಿತು ಅಂತ ಹೇಳು ಅಂತ ಹೇಳ್ತಾರೆ. ಅದು ಹಾಗೇನಿಲ್ಲ, ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಅಣ್ಣನ ಬಗ್ಗೆನ ಏನಾಯಿತು, ಬಾವ ಇವಾಗ US ಹೋಗ್ತಾ ಇದ್ದಾರೆ, ವಾಪಸ್ ಬಂದಿದ್ದಾರಲ್ವ, ಖುಷಿ ಪಡಬೇಕಲ್ವಾ, ಖುಷಿ ಪಡಬೇಕು. ಆದರೆ ಆ ಹುಡುಗಿ ಪ್ರೀತಿ, ಅಯ್ಯೋ ನೀನು ಯಾಕೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇದೆಯಾ, ಹುಡುಗಿಗೇನಾದರೂ ಪ್ರಾಬ್ಲಮ್ಮಾ? ಅಯ್ಯೋ ಹಾಗೆಲ್ಲ ಏನೂ ಇಲ್ಲ, ಅವ್ರ ಮನೆಯವ್ರು ಒಪ್ಕೋತಾ ಇಲ್ವಾ, ಅದು ಅಲ್ಲ ಪೂಜಾ, ಮತ್ತು ಏನೂ ಇಲ್ಲ ಅಂತ ಅಂದಮೇಲೆ ಏನೋ ನಿನ್ನ ಸಮಸ್ಯೆ ಅಂತ ಹೇಳ್ತಾ ಇರ್ತಾನೆ. ಅದು ನಾನು ನೀನೇ ಸರಿ, ಹುಡುಗಿ ಯಾರು ಅಂತ ಹೇಳಿದಾಗ, ಹುಡುಗಿ ಬೇರೆ ಯಾರೂ ಅಲ್ಲ ಪೂಜಾ, ನಿಮ್ಮ ಅಕ್ಕ ಭಾಗ್ಯ ಅಂತ ಹೇಳ್ತಾನೆ. ಏನೋ ಅಕ್ಕ ಭಾಗ್ಯನಾ ಅಂತ ಹೇಳಿದಾಗ ತುಂಬಾ ಕೋಪ ಮಾಡ್ಕೋತಾಳೆ. ಏನು ಅಂದ್ಕೊಂಡಿದ್ಯಾ, ಏನಾಗಿದೆ ನಿಮ್ಮ ಅಣ್ಣಗೆ, ನಿಮ್ಮ ಮನೆಯವರೆಲ್ಲರೂ ಏನು ಅಂದ್ಕೊಂಡಿದ್ದೀರಾ, ನಮ್ಮ ಅಕ್ಕನ ನಿಮ್ಮಣ್ಣ ಮದುವೆ ಮಾಡಿಕೊಂಡ್ರೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ಯಾ? ನಿಮ್ಮ ಅಣ್ಣ ನಮ್ಮ ಅಕ್ಕಂಗೆ ಬಾಳ್ಕೊಡ್ಬೋದು, ಆದರೆ ಅವ್ರ ಮಕ್ಕಳಿಗೆ ತಂದೆ ಆಗೋದಕ್ಕಾಗುತ್ತಾ, ಅದು ಯಾವತ್ತೂ ಸಾಧ್ಯ ಇಲ್ಲ. ನಮ್ಮ ಅಕ್ಕಂಗೆ ಈಗಲೇ ನಾನು ಬುದ್ಧಿ ಹೇಳ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಇವನು ಕನ್ಸಲ್ಲಿ ಇದನ್ನೆಲ್ಲ ಕಂಡುಬಿಟ್ಟು ಕೋಪ ಮಾಡ್ಕೋತಾ ಇರ್ತಾನೆ. ಅಯ್ಯೋ ಇದೇನಿದು ಕನಸ, ಪೂಜಂಗೆ ಹೇಳಿದ್ರೆ ನಿಜವಾಗ್ಲೂ ಅವಳು ಏನು ಮಾಡ್ಕೋತಾಳ ಅಂತ ಹೇಳಿದಾಗ, ಕಿಶನ್ ಏನಾಯಿತು, ಅದೇನಂತ ಸರಿಯಾಗಿ ಹೇಳು ಅಂತ ಹೇಳಿದಾಗ, ಏನಿಲ್ಲ ಪೂಜಾ, ಇನ್ನೊಂದ್ಸಲ ಹೇಳ್ತೀನಿ. ಕಿಶನ್, ನೀನು ಯಾವತ್ತೂ ನನ್ನಿಂದ ಏನೂ ಮುಚ್ಚಿಟ್ಟಿಲ್ಲ, ಆದರೆ ಇವಾಗ ನಿಜ ಹೇಳಬೇಕು ಅಂತ ಹೇಳಿದಾಗ, ಇನ್ನೊಂದ್ಸಲ ಹೇಳ್ತೀನಿ ಪೂಜಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಆಗ ನೋಡು, ನನಗದೆಲ್ಲ ಗೊತ್ತಿಲ್ಲ, ನೀನು ನನಗೆ ಸತ್ಯ ಹೇಳಲೇಬೇಕು ಅಂತ ಹೇಳಿ ಅಲ್ಲೇ ತಡೆದು ನಿಲ್ಸ್ಕೊತಾಳೆ. ಈ ಕಡೆ ನೋಡಿದ್ರೆ ಪೂಜಾ ಶ್ರೇಷ್ಠ ಕಿರ್ಚಾಡ್ತಾ ಇರೋದನ್ನ ನೋಡಿ, ಏಯ್ ಮನೆ ಹಾಳಿ, ನಿಮ್ಮಿಬ್ರದ್ದು ನಾಟಕ ಮುಗ್ದಿತ್ತು ಅಂದರೆ ನಿನ್ನ ಗಂಡನ ಇಲ್ಲಿಂದ ಕರ್ಕೊಂಡು ಹೋಗೆ ಅಂತ ಹೇಳಿದಾಗ, ಕರ್ಕೊಂಡು ಹೋಗ್ತೀನಿ ಬಿಡೋಲ್ಲ ಅಂತ ಹೇಳಿದಾಗ, ನೋಡು ಶ್ರೇಷ್ಠ, ನನಗೀಗಾಗಲೇ ತುಂಬ ಕೋಪ ಬಂದಿದೆ, ನನ್ನ ಕೈಯಲ್ಲಿ ಓಡಿಸ್ಕೊಬೇಡ ಹೋಗು, ಇವಳಾಗಲೇ ನಿನ್ನ ಮಾತಿಗೆ ಮರಳಾಗ್ಬಿಟ್ಟಿದ್ಯಾ, ಅವಳ ಮಾತು ಕೇಳ್ಕೊಂಡು ಕಟ್ಕೊಂಡಿರೋ ಹೆಂಡತಿಗೆ ಹೊಡಿಯೋದಕ್ಕೆ ಬಂದಿದ್ಯಾ, ಯಾರೇ ನನ್ನ ಹೆಂಡತಿ, ಯಾರು ಈ ಭಾಗ್ಯ ಯಾರು ಅಂತ ಹೇಳಿದಾಗ, ನಾನು ತಾಳಿ ಕಟ್ಟಿರೋ ನನ್ನ ಹೆಂಡತಿ ಕಣೆ ಅವಳು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಡೈವರ್ಸ್ ಆಗಿರೋ ಅವಳನ್ನ ನಿನ್ನ ಹೆಂಡತಿ ಅಂತ ಹೇಳ್ಕೊತಾ ಇದೆಯಾ, ನಾಚಿಕೆ ಆಗಲ್ವಾ ನಿನಗೆ ಅಂತ ಹೇಳಿದಾಗ, ಯಾಕೆ ನಾಚಿಕೆ ಆಗಬೇಕು, ನನ್ನ ಸಂಸಾರ ಎಲ್ಲ ಹಾಳು ಮಾಡ್ತಾ ಇದ್ದಾಳೆ, ಚಿನ್ನದಂಥ ಸಂಸಾರ ನಾನು ನಿನ್ನ ಮಾತು ಕೇಳ್ಕೊಂಡು ಹಾಳು ಮಾಡ್ಕೊಂಡಿದ್ದು ನಾನು, ನನ್ನ ಮಗಳು ಹೆಂಡತಿನ ಬೀದಿಗೆ ತಂದಿದ್ದು ನಾನು, ನಮ್ಮ ಅಪ್ಪ ಅಮ್ಮನ ಬೀದಿಗೆ ತಂದಿದ್ದು ನಾನು, ನಮ್ಮ ಮುದ್ದ ಸಂಸಾರದಲ್ಲಿ ರಾಕ್ಷಸಿ ಥರ ಬಂದವಳು ನೀನು ಕಣೆ ಅಂತ ಹೇಳಿದಾಗ, ಏಯ್ ನಾನೆಲ್ಲ ಕಣು ಸ್ವಾರ್ಥಿ, ಅವಳು ನನ್ನ ಗಂಡನ ಕಿತ್ಕೋತಾ ಇರೋವಂತಹ ಕರುಣೆ ಇಲ್ಲದೆ ಇರೋಳು, ಮನುಷ್ಯತ್ವ ಇಲ್ಲದೆ ಇರೋಳು. ಹಬ್ಬಬ್ಬಬ್ಬಬ್ಬ, ಮನುಷ್ಯತ್ವದ ಬಗ್ಗೆ ನೀನು ಮಾತಾಡಬೇಡಮ್ಮ ಶ್ರೇಷ್ಠ, ನಿನಗಷ್ಟು ಮನುಷ್ಯತ್ವ ಇತ್ತು ಅಂತಂದರೆ ನನ್ನ ಮಗನ ಜೀವನದಲ್ಲಿ ಬರ್ತಾನೆ ಇರ್ತಿರ್ಲಿಲ್ಲ, ನನ್ನ ಮಗ ಸೊಸೆನ ದೂರ ಮಾಡ್ತಾನೆ ಇರಲಿಲ್ಲ. ಹಬ್ಬಬ್ಬರಿ, ಇವತ್ತು ಕಂಡ್ರೆ ನೀವು ಸರಿಯಾಗಿ ಮಾತಾಡಿರೋದು, ಇನ್ನು ಕ್ಯಾಕ್ರಸ್ ಹುಗಿರಿ ಅವಳಿಗೆ ಅಂತ ಹೇಳಿ ಕುಸುಮ ಹೇಳ್ತಾ ಇರ್ತಾರೆ. ನಾನೇನ್ರಿ ನಿಮ್ಮ ಮಗನ ಜೀವನಕ್ಕೆ ಹಾಳು ಮಾಡಿದ್ದು, ಅವನಿವಾಗ ಖುಷಿಯಾಗೇ ಇದ್ದಾನೆ, ಆದರೆ ನಿಮ್ಮ ಸೊಸೆನೇ ನಿಮ್ಮ ಮಗನ ಇದನ್ನೆಲ್ಲ ಹಾಳು ಮಾಡಿಬಿಟ್ಟು ಇಲ್ಲಿ ಕರ್ಸ್ಕೊಂಡಿರೋದು, ಭಿಕ್ಷುಕರ ನಿಲ್ಸಿದ್ದಾಳೆ ನನ್ನ ಗಂಡನ, ಗಂಡನ ಕಿತ್ಕೊಳ್ಳೋವಂತಹ ನಾಚಿಗೆಟ್ಟು ಹೆಂಗಸು ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಒಂದು ಹೊಡೆದ್ಬಿಡ್ತಾನೆ. ಏಯ್ ಏನೋ ಅವಳಿಗೋಸ್ಕರ ನನಗೆ ಹೊಡ್ತಾ ಇದೆಯಾ, ನನ್ನ ಗಂಡ ನನ್ನ ಮೇಲೆ ಕೈ ಮಾಡೋ ಲೆವೆಲಿಗೆ ಕರ್ಕೊಂಡು ಬಂದುಬಿಟ್ಟಿದ್ದೀಯೇನೆ, ನಿನ್ನನ್ನು ನಾನು ಸುಮ್ಮನೆ ಬಿಡಲ್ಲ ಕಣ. ನೋಡ್ರಪ್ಪ ನೋಡಿ, ಈಗಾಗಲೇ ಡೈವರ್ಸ್ ಕೊಟ್ಟಿರೋ ಇವಳು ನನ್ನ ಗಂಡನ ಮತ್ತೆ ಕಿತ್ಕೊಳ್ಳೋದಕ್ಕೆ ಬಂದಿದ್ದಾಳೆ, ನಮ್ಮ ಸಂಸಾರನ ಹಾಳು ಮಾಡ್ತಾ ಇದ್ದಾಳೆ ಅಂತ ಹೇಳಿದಾಗ, ಛೇ ಇನ್ನೂ ಈ ಬೀದಿನಲ್ಲಿ ನಾನು ಇನ್ನೂ ಇಷ್ಟೆಲ್ಲ ಅವಮಾನ ಅನುಭವಿಸ್ಬೇಕು ಅಂತ ಹೇಳಿ ಸುನಂದ ಅಂತ ಇರ್ತಾಳೆ. ಅದರಲ್ಲೂ ಕೂಡ ಏನು ಮಾತಾಡದೆ ಭಾಗ್ಯ ಮತ್ತು ಕುಸುಮ ಸುಂದರ ನಿಂತ್ಕೊಂಡಿರ್ತಾರೆ. ನೋಡು ನನಗದೆಲ್ಲ ಬೇಕಾಗಿಲ್ಲ, ಮೊದಲು ಇಲ್ಲಿಂದ ಕರ್ಕೊಂಡು ಹೊರಟೋಗು ಅಂತ ಹೇಳಿದಾಗ, ಬಾತಾಂಡು ಹೋಗೋಣ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ನೀನಾದರೂ ಇಲ್ಲಿಂದ ಬರೋದಿಲ್ವಾ ಅಂತ ಹೇಳಿದಾಗ, ನೋಡು
ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಇಲ್ಲ, ನಾನು ಬಂದಿರೋದು ಭಾಗ್ಯಂಗೆ ಕ್ಷಮೆ ಕೇಳೋದಕ್ಕೋಸ್ಕರ. ನಾನು ಮಾಡಿರೋ ಕರ್ಮಕ್ಕೆ ಏನೋ ಕರ್ಮನ ಕ್ಷಮೆನ ಏನೋ ಮಾತಾಡ್ತಾ ಇದೆಯಾ? ಹೌದು ಕಣೆ, ನಾನು ಮಾಡಿರೋ ಕರ್ಮಕ್ಕೆ ನಾನು ಅಂತ ಹೇಳಿ ನನಗಿದ್ದಿದ್ದು ಸ್ವಾಭಿಮಾನ ಅಲ್ಲ ಕಣೆ, ಅಹಂಕಾರ, ದರ್ಪ, ದುರಹಂಕಾರ ಅದೆಲ್ಲ ಹೋಗಿನೇ ಇವತ್ತು ಭಾಗ್ಯನ ಹತ್ರ ಕ್ಷಮೆ ಕೇಳೋದಕ್ಕೆ ಬಂದು ನಿಂತಿರೋದು. ಅವಳು ಒಂದ್ಸಲ ಕ್ಷಮೆ ಕೊಟ್ಟರೆ ಸಾಕು, ನನ್ನ ಜೀವನ ನಾನು ಸರಿ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ನೋಡು ತಂಡವು, ಸುಮ್ಮನೆ ಬಾಯಿಲಿಂದ ಹೊರಟೋಗೋಣ ಬಿಡಿ ಆಂಟಿ, ನನ್ನ ಗಂಡ ಎಲ್ಲೂ ಬರೋದಿಲ್ಲ, ಅಥವಾ ನಮ್ಮ ಅಪ್ಪ ಎಲ್ಲೂ ಬರೋದಿಲ್ಲ, ನಮ್ಮಮ್ಮ ಒಂದಲ್ಲ ಒಂದಿನ ಕ್ಷಮಿಸ್ತಾರೆ, ಅಲ್ಲೇವರೆಗೂ ಅವ್ರು ಇಲ್ಲೇ ಇರ್ತಾರೆ, ಎಲ್ಲಿ ಬೀದಿಲ್ಲ ಅಂತ ಹೇಳಿದಾಗ ನೋಡು ಸುಮ್ಮನೆ ಇಲ್ಲಿಂದ ಹೊರಟೋಗು ಅಂತ ಹೇಳಿ ಬೈತಾ ಇರ್ತಾರೆ. ಅದಾದ್ಮೇಲೆ ಅವನು ಏನು ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟಿರ್ತಾನೆ. ಮುಂದಿನ ವಿಡಿಯೋದಲ್ಲಿ ನೋಡು, ನೀನು ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂತ ಹೇಳಿದಾಗ ಬಾ ತಂಡ ಹೋಗೋಣ ಅಂತ ಹೇಳಿ ಅವಳು ಕೂಡ ಹಿಂಸೆ ಮಾಡ್ತಾ ಇರ್ತಾಳೆ. ಆಗ ಭಾಗ್ಯನು ಕೂಡ ದಯವಿಟ್ಟು ಇಲ್ಲಿಂದ ಹೋಗಿ, ನಿಮ್ಮಿಂದ ಆಗಿರೋ ಅವಮಾನ ಕಷ್ಟನೇ ಸಾಕು, ಇನ್ನು ಮುಂದೆ ನಮ್ಗೇನು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅವನು ಕೂಡ ಹೋಗೋದಕ್ಕೆ ಹೋಗ್ತಾ ಇರ್ತಾನೆ. ಪಾಪ ನಿಂತ್ಕೊಳ್ಳಿ ಪಾಪ, ಒಂದೇ ಒಂದು ನಿಮಿಷ, ನೀವು ಇಲ್ಲಿಂದ ಹೋಗೋದಾದ್ರೆ ನಾನು ಕೂಡ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ತನ್ವಿ ಅಂತ ಹೇಳಿದಾಗ, ಹೌದು ನಾನೇ ಹೇಳ್ತಾ ಇರೋದು, ನಮ್ಮ ಪಪ್ಪ ಎಲ್ಲಿರ್ತಾರೋ ಅಲ್ಲೇ ನಾನು ಇರ್ತೀನಿ, ನಮ್ಮ ಪಪ್ಪಂಗೆ ಜಾಗ ಇಲ್ಲ ಅಂತಂದ್ರೆ ನಾನು ಕೂಡ ಈ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳಿ ಹೊರಡ್ತಾ ಇರ್ತಾಳೆ. ಶ್ರೇಷ್ಠಂಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಭಾಗ್ಯಂಗೆ ಫುಲ್ಲು ಶಾಕ್ ಆಗಿರುತ್ತೆ. ಆಗ ಅವ್ರ ಅಜ್ಜಿ ಬಾಯಿ ಮುಚ್ಕೊಂಡು ಒಳಗಡೆ ಬಾ ಅಂತ ಹೇಳಿ ಕರೆದ್ರು ಕೂಡ ಅವಳು ಕೇಳದೆ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಇದಿಷ್ಟು ಶುಕ್ರವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.